ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ? पर अब तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ದಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನಾ ಮಿಷನ್ ಎನ್ನುವಂಥ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈಗ ಮೊದಲಿಗೆ ಈ ದಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ಯೋಜನೆ ಅಂದ್ರೇನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ನೋಡಿ, ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯವನ್ನ ಉತ್ಪಾದಿಸುವ ಮತ್ತು ಬಳಸುವಂತಹ ಒಂದು ರಾಷ್ಟ್ರವಾಗಿದೆ. ಇವುಗಳಲ್ಲಿ ಕಡಲೆ, ತೊಗರಿ, ಹೆಸರು, ಉದ್ದು ಮತ್ತು ಮಸೂರ ಪ್ರಮುಖ ದ್ವಿದಳ ಧಾನ್ಯಗಳಾಗಿವೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳು ದೇಶದಲ್ಲಿ ದ್ವಿದಳ ಧಾನ್ಯ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿವೆ. ದೇಶದ ಒಟ್ಟು 80% ಬೇಳೆಕಾಳುಗಳ ಉತ್ಪಾದನೆಯು ಈ 6 ರಾಜ್ಯಗಳಿಂದಲೇ ಆಗುತ್ತಿದೆ. ಪ್ರಸ್ತುತ ಭಾರತದಲ್ಲಿ 25ರಿಂದ 26 ಮಿಲಿಯನ್ ಟನ್ ಅಥವಾ 250ರಿಂದ 260 ಲಕ್ಷ ಟನ್ ದ್ವಿದಳ ಧಾನ್ಯಗಳ ಉತ್ಪಾದನೆಯಾಗುತ್ತಿದೆ. ದೇಶದಲ್ಲಿ ಒಟ್ಟು 222.30 ಕೋಟಿ ಹೆಕ್ಟೇರ್ಗಳಲ್ಲಿ ವಿಶ್ವದ 33% ದ್ವಿದಳ ಧಾನ್ಯಗಳನ್ನ ಉತ್ಪಾದಿಸಲಾಗುತ್ತಿದೆ. ಆದರೆ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಆರೋಗ್ಯಕರ ಆಹಾರಕ್ಕಾಗಿ ತಲಾ ದಿನಕ್ಕೆ 68 ಗ್ರಾಂ ಶಿಫಾರಸು ಮಾಡಿದ್ದು, ಪ್ರಸ್ತುತ ಈ ಬಳಕೆಯ ಪ್ರಮಾಣ ಸರಾಸರಿ 45ರಿಂದ 50 ಗ್ರಾಂನಷ್ಟು ಮಾತ್ರ ಇದೆ. ಭಾರತದ ಒಟ್ಟು ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಕಡಲೆ, ತೊಗರಿ, ಹೆಸರು, ಉದ್ದು ಮತ್ತು ಮಸೂರ ಬೆಳೆಗಳು 88% ಪ್ರಮಾಣದಲ್ಲಿವೆ. ದೇಶದಲ್ಲಿ ಇಂದು ದ್ವಿದಳ ಧಾನ್ಯಗಳ ಉತ್ಪಾದನೆಗಿಂತ ಬೇಡಿಕೆ ಹೆಚ್ಚಾಗಿರುವುದರಿಂದ ವಿದೇಶಗಳಿಂದ 72 ಲಕ್ಷ ಟನ್ಗಳಿಗಿಂತಲೂ ಹೆಚ್ಚು ದ್ವಿದಳ ಧಾನ್ಯಗಳನ್ನ ಆಮದು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ದೇಶವನ್ನ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಭಾರತ ಸರ್ಕಾರವು ದಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ
ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಧಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನ ಮಿಷನ್ ಅಥವಾ ಅಭಿಯಾನ ಅಂತ ನಾವೇನು ಹೇಳ್ತೀವಿ, ಇದರ ಅವಧಿ ಎಷ್ಟು ಅಂತೀರಿ? ನೋಡಿ, ಧಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಸ್ವಾವಲಂಬಿ ಅಭಿಯಾನದ ಅವಧಿಯು 2025-26ರಿಂದ 2030-31 ವರೆಗಿನ 6 ವರ್ಷಗಳದ್ದಾಗಿದೆ. ಈ ಧಲನ್ ಆತ್ಮನಿರ್ಭರತಾ ಅಭಿಯಾನಕ್ಕೆ ಮೀಸಲಾಗಿಟ್ಟಿರುವಂಥ ಹಣ ಎಷ್ಟು ಅಂತೀರಿ? ನೋಡಿ, ಕೇಂದ್ರ ಸರ್ಕಾರವು 6 ವರ್ಷಗಳ ಯೋಜನೆಗಾಗಿ 11,440 ಕೋಟಿ ರೂಪಾಯಿಗಳನ್ನ ಒದಗಿಸಿದೆ. ಈ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿಯನ್ನು ಇಟ್ಕೊಂಡಿರುವಂತಹ ಈ ಯೋಜನೆಯ ಗುರಿಗಳೇನೇನು ಅಂತೀರಿ? ನೋಡಿ, ಮೊದಲನೆಯದಾಗಿ 2025-26ರಿಂದ 2030-31 ವರೆಗಿನ ಅವಧಿಯಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನ ಪ್ರಸ್ತುತ 242 ಲಕ್ಷ ಟನ್ಗಳಿಂದ 350 ಲಕ್ಷ ಟನ್ಗಳಿಗೆ ಹೆಚ್ಚಿಸ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ಬೇಳೆಕಾಳು ಬೆಳೆಯುವ ಪ್ರದೇಶವನ್ನ 275ರಿಂದ 310 ಲಕ್ಷ ಹೆಕ್ಟೇರಿಗೆ ವಿಸ್ತರಿಸ್ತಕ್ಕಂಥದ್ದು. ಮೂರನೇದಾಗಿ 126 ಲಕ್ಷ ಕ್ವಿಂಟಾಲ್ ಪ್ರಾಮಾಣೀಕೃತ ಮತ್ತು ಹವಾಮಾನ ವೈಪರೀತ್ಯವನ್ನ ತಡೆದುಕೊಳ್ಳುವಂತಹ ಬೀಜಗಳನ್ನ ರೈತರಿಗೆ ವಿತರಿಸ್ತಕ್ಕಂಥದ್ದು. ನಾಲ್ಕನೆಯದಾಗಿ ಕೊಯ್ಲು ನಂತರದ ಮೂಲ ಸೌಕರ್ಯ ಮತ್ತು ಖಚಿತ ಸಂಗ್ರಹಣೆಯ ಸುಧಾರಣೆಯ ಮೂಲಕ 2 ಕೋಟಿ ರೈತರಿಗೆ ಅನುಕೂಲವನ್ನ ಕಲ್ಪಿಸ್ತಕ್ಕಂಥದ್ದು. ಐದನೇದಾಗಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ತೊಗರಿ, ಉದ್ದು ಮತ್ತು ಮಸೂರ್ ಬೇಳೆಗಳನ್ನ ಖರೀದಿ ಮಾಡತಕ್ಕಂಥದ್ದು. ಆರನೇದಾಗಿ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆಯನ್ನ ಸಾಧಿಸ್ತಕ್ಕಂಥದ್ದು. ಏಳನೇದಾಗಿ ಕೊನೆಯ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚಿನ ಉತ್ಪಾದಕತೆ, ಕೀಟ ನಿರೋಧಕ ಮತ್ತು ಹವಾಮಾನ ನಿರೋಧಕತೆಯನ್ನ ಹೊಂದಿರತಕ್ಕಂತಹ ಇತ್ತೀಚಿನ ದ್ವಿದಳ ಧಾನ್ಯಗಳ ತಳಿಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಈ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಮಿಷನ್ ಇದೆಯಲ್ಲ, ಇದರ ಉದ್ದೇಶಗಳು ಏನೇನು ಅಂತೀರಿ? ಮೊದಲನೆಯದಾಗಿ ಭತ್ತದ ಪಾಳುಭೂಮಿ ಪ್ರದೇಶಗಳು ಮತ್ತು ಇತರ ವೈವಿಧ್ಯಮಯ ಭೂಮಿಯನ್ನ ಗುರಿಯಾಗಿರಿಸಿಕೊಂಡು ಅಂತರ ಬೆಳೆ ಮತ್ತು ಬೆಳೆ ವೈವಿಧ್ಯೀಕರಣವನ್ನ ಉತ್ತೇಜಿಸತಕ್ಕಂಥದ್ದು. ಎರಡನೇದಾಗಿ ಬೆಳೆ ವೈವಿಧ್ಯೀಕರಣವನ್ನ 35 ಲಕ್ಷ ಹೆಕ್ಟೇರಿಗೆ ವಿಸ್ತರಿಸಲು 88 ಲಕ್ಷ ಬೀಜ ಕಿಟ್ಗಳನ್ನ ರೈತರಿಗೆ ಉಚಿತವಾಗಿ ಒದಗಿಸ್ತಕ್ಕಂಥದ್ದು. ಮೂರನೇದಾಗಿ ಸುಸ್ಥಿರ ತಂತ್ರಗಳು ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಉತ್ತೇಜಿಸಲು ರಚನಾತ್ಮಕ ತರಬೇತಿ ಕಾರ್ಯಕ್ರಮಗಳ ಮೂಲಕ ರೈತರು ಮತ್ತು ಬೀಜ ಬೆಳೆಗಾರರ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಮಾರುಕಟ್ಟೆ ಮತ್ತು ಮೌಲ್ಯ ಸರಪಳಿಗಳನ್ನ ಬಲಪಡಿಸಲು 1,000 ಸಂಸ್ಕರಣಾ ಘಟಕಗಳ ಸ್ಥಾಪನೆಯೂ ಸೇರಿದಂತೆ ಸುಗ್ಗಿಯ ನಂತರದ ಮೂಲ ಸೌಕರ್ಯವನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಐದನೇದಾಗಿ ಬೆಳೆ ನಷ್ಟವನ್ನ ಕಡಿಮೆ ಮಾಡಿ ಮೌಲ್ಯವರ್ಧನೆಯನ್ನ ಸುಧಾರಿಸ್ತಕ್ಕಂಥದ್ದು. ಆರನೇದಾಗಿ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳ ಸ್ಥಾಪನೆಗೆ ಗರಿಷ್ಠ 25 ಲಕ್ಷ ರೂಪಾಯಿ ಸಹಾಯಧನವನ್ನ ಒದಗಿಸ್ತಕ್ಕಂಥದ್ದು. ಏಳನೇದಾಗಿ ದ್ವಿದಳ ಧಾನ್ಯಗಳ ಉತ್ಪಾದನೆಯ ಭೌಗೋಳಿಕ ವೈವಿಧ್ಯೀಕರಣವನ್ನ ಉತ್ತೇಜಿಸ್ತಕ್ಕಂಥದ್ದು. ಎಂಟನೇದಾಗಿ PM ಆಶಾ ಯೋಜನೆಯ ಅಡಿ ಅಥವಾ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ನ ಗರಿಷ್ಠ ಸಂಗ್ರಹಣೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು. ಒಂಬತ್ತನೇದಾಗಿ ರೈತರ ಆತ್ಮವಿಶ್ವಾಸವನ್ನ ಕಾಪಾಡಲು ಜಾಗತಿಕ ಬೇಳೆಕಾಳುಗಳ ಬೆಲೆಯ ಮೇಲ್ವಿಚಾರಣೆಗಾಗಿ ಒಂದು ಕಾರ್ಯವಿಧಾನವನ್ನ ಸ್ಥಾಪಿಸ್ತಕ್ಕಂಥದ್ದು. ಇನ್ನು 10ನೇದಾಗಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡತಕ್ಕಂಥದ್ದು. 11ನೇದಾಗಿ ರೈತರ ಆದಾಯವನ್ನ ನಿಖರವಾಗಿ ಹೆಚ್ಚಿಸ್ತಕ್ಕಂಥದ್ದು. 12ನೇದಾಗಿ ದೇಶದ ಅಮೂಲ್ಯವಾದ ವಿದೇಶಿ ವಿನಿಮಯ ಸಂಗ್ರಹವನ್ನ ಸಂರಕ್ಷಿಸುವುದು. ಇನ್ನು 13ನೇದಾಗಿ ಕೊನೆಯದಾಗಿ ಸ್ವದೇಶಿ ಉತ್ಪಾದನೆಯನ್ನು ಹೆಚ್ಚಿಸಿ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ ಭಾರತಕ್ಕೆ ದಾರಿಯನ್ನ ಮಾಡಿಕೊಡ್ತಕ್ಕಂಥದ್ದು. ಈ ಧಲನ್ ಆತ್ಮನಿರ್ಭರತಾ ಮಿಷನ್ ಇದೆಯಲ್ಲ, ಇದರ ಮುಖ್ಯವಾದ ಅಂಶಗಳು ಏನೇನು ಅಂತೀರಿ? ನೋಡಿ, ಮೊಟ್ಟ ಮೊದಲನೇದಾಗಿ ಈ ಯೋಜನೆಯನ್ನ 2025 ಅಕ್ಟೋಬರ್ 1ರಂದು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇನ್ನು ಎರಡನೆಯದಾಗಿ ದ್ವಿದಳ ಧಾನ್ಯಗಳು ಆರ್ಥಿಕ ಮತ್ತು ವ್ಯಾಪಾರದ ಮಹತ್ವವನ್ನು ಮೀರಿ ಪೌಷ್ಟಿಕಾಂಶದ ಶಕ್ತಿ ಕೇಂದ್ರಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರೋದ್ರಿಂದ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಿ ಆರ್ಥಿಕ ಮತ್ತು ಸಾರ್ವಜನಿಕ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಪ್ರಮುಖ ಹೆಜ್ಜೆಯಾಗಿ ಈ ಒಂದು ಅಭಿಯಾನ ರೂಪುಗೊಂಡಿದೆ. ಮೂರನೇದಾಗಿ ಈ ಒಂದು ಯೋಜನೆಯಡಿ 2026-27, 2027-28, 2028-29, 2029-30 ಮತ್ತು 2030-31 ಬೀಜ ಕಿಟ್ಗಳ
ತಾತ್ಕಾಲಿಕ ಗುರಿಗಳು ಕ್ರಮವಾಗಿ 15 ಲಕ್ಷ, 16.25 ಲಕ್ಷ, 17.50 ಲಕ್ಷ, 13.75 ಲಕ್ಷ ಮತ್ತು 12.5 ಲಕ್ಷಗಳಾಗಿವೆ. ಇನ್ನು ನಾಲ್ಕನೆಯದಾಗಿ ದೇಶದ ಒಟ್ಟು 489 ಜಿಲ್ಲೆಗಳಲ್ಲಿ ದ್ವಿದಳ ಧಾನ್ಯಗಳ ಮಿಷನ್ ಅಡಿಯಲ್ಲಿ ಕ್ಲಸ್ಟರ್ಗಳಿಗೆ ಕೇಂದ್ರೀಕೃತ ಜಿಲ್ಲೆಗಳನ್ನ ಗುರುತಿಸಲಾಗಿದೆ. ಐದನೇದಾಗಿ ಸ್ಥಳೀಯ ಅವಶ್ಯಕತೆಗಳು ಮತ್ತು ಬದಲಾಗುತ್ತಿರುವ ಸಂದರ್ಭಗಳನ್ನು ಆಧರಿಸಿ ಭವಿಷ್ಯದಲ್ಲಿ ಈ ಜಿಲ್ಲೆಗಳನ್ನು ಮಾರ್ಪಡಿಸಬಹುದಾಗಿದೆ. ಮೊದಲ ಹಂತದ ಒಂದು ದ್ವಿದಳ ಧಾನ್ಯಗಳ ಆತ್ಮನಿರ್ಭರ್ ಮಿಷನ್ ಅಡಿಯಲ್ಲಿ ಕರ್ನಾಟಕದಲ್ಲಿ 6ನೇದಾಗಿ ಕೊಯ್ಲು ನಂತರದ 30 ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಇನ್ನು 7ನೇದಾಗಿ ದ್ವಿದಳ ಧಾನ್ಯಗಳ ಮಿಷನ್ ಅಡಿಯಲ್ಲಿ ಕರ್ನಾಟಕದ 30 ಜಿಲ್ಲೆಗಳನ್ನ ಗೊತ್ತುಪಡಿಸಲಾಗಿದೆ. ಇನ್ನು 8ನೇದಾಗಿ ಕರ್ನಾಟಕದ ದ್ವಿದಳ ಧಾನ್ಯಗಳು ಮತ್ತು ಅವುಗಳ ಪ್ರದೇಶಗಳ ವಿಸ್ತರಣೆಗಾಗಿ ಅಂದಾಜು 34.07 ಲಕ್ಷ ಹೆಕ್ಟೇರ್ಗಳನ್ನ ಗುರುತಿಸಲಾಗಿದೆ. ಇನ್ನು 9ನೇದಾಗಿ ಈ ಯೋಜನೆಯು ಆಮದನ್ನು ಕಡಿಮೆ ಮಾಡಿ ಇಳುವರಿಯನ್ನು ಸುಧಾರಿಸುವುದು, ಹವಾಮಾನ ನಿರೋಧಕ ಅಭ್ಯಾಸಗಳನ್ನು ಉತ್ತೇಜಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ದೀರ್ಘಕಾಲೀನ ಪೌಷ್ಟಿಕಾಂಶಗಳ ಭದ್ರತೆಯನ್ನು ಹೆಚ್ಚಿಸುವ ಖಚಿತತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇನ್ನು 10ನೇದಾಗಿ ಬೀಜ ಉತ್ಪಾದನೆಯಿಂದ ಪ್ರಾಮಾಣೀಕರಣ, ಪರವಾನಗಿ ಮತ್ತು ಮಾರಾಟದವರೆಗಿನ ಸಂಪೂರ್ಣ ಬೀಜ ಜೀವನ ಚಕ್ರವನ್ನ ಸ್ವಯಂ ಚಾಲನೆಗೊಳಿಸಲು ಕೇಂದ್ರ ಕೃಷಿ ಸಚಿವಾಲಯ ಮತ್ತು NIC ಸತಿ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಿದೆ. ಇನ್ನು 11ನೇದಾಗಿ ನ್ಯಾಯಯುತವಾದಂತಹ ಬೆಲೆಗಳನ್ನ ಖಾತರಿಪಡಿಸಲು ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆಯನ್ನ ಕಡಿಮೆ ಮಾಡುವ ಕಾರ್ಯದಲ್ಲಿ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನದಲ್ಲಿ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರಿ ಒಕ್ಕೂಟ ಅಂದ್ರೆ ನಾಫೆಡ್ ಮತ್ತು ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಅಂದ್ರೆ NCCF ಇಂತಹ ಸಂಸ್ಥೆಗಳು ಭಾಗವಹಿಸುತ್ತವೆ. ಇನ್ನು 12ನೇದಾಗಿ ಬೀಜದಿಂದ ಮಾರುಕಟ್ಟೆಗೆ ಎಂಬ ವಿಧಾನದ ಅಡಿಯಲ್ಲಿ ಇನ್ನು ಮುಂದೆ ಬೀಜಗಳನ್ನ ದೆಹಲಿಯಿಂದ ಬಿಡುಗಡೆ ಮಾಡದೆ ನೇರವಾಗಿ ಆಯಾ ರಾಜ್ಯಗಳಲ್ಲೇ ವಿತರಿಸಲಾಗುತ್ತದೆ. ಇನ್ನು 13ನೇದಾಗಿ ಕ್ಲಸ್ಟರ್ಗಳಿಗೆ ಸೇರುವ ರೈತರು ಮಾದರಿ ಕೃಷಿಗಾಗಿ ಬೀಜ ಕಿಟ್ಗಳೊಂದಿಗೆ 10,000 ರೂಪಾಯಿ ಸಹಾಯಧನವನ್ನು ಕೂಡ ಪಡೀತಾರೆ. ಇನ್ನು ಈ ಧಲನ್ ಆತ್ಮನಿರ್ಭರತಾ ಯೋಜನೆ ಅಡಿಯಲ್ಲಿ ನಮ್ಮ ರೈತರು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ, ಅವರು ಹೇಗೆ ನೋಂದಣಿ ಮಾಡ್ಕೋಬೇಕಾಗತ್ತೆ? ನೋಡಿ, ಇದು ಬಹಳ ಮುಖ್ಯವಾದಂತ ವಿಷಯ. ಮೊದಲನೇದಾಗಿ ರಾಜ್ಯದ ಕೃಷಿ ಇಲಾಖೆಯ ವೆಬ್ಸೈಟ್ ಅಥವಾ ನಾಫೆಡ್ ಇ ಸಮೃದ್ಧಿ ಅಂತಕ್ಕಂಥ ಪೋರ್ಟಲ್ ಅನ್ನ ರೈತರು ಸಂಪರ್ಕಿಸಬೇಕು. ಎರಡನೇದಾಗಿ ದಲನ್ ಆತ್ಮನಿರ್ಭರ್ ಮಿಷನ್ ಅನ್ನ ಆಯ್ಕೆ ಮಾಡಬೇಕು. ಮೂರನೇದಾಗಿ ಆಧಾರ್ ಸಂಖ್ಯೆ, PM ಕಿಸಾನ್ ID ಮತ್ತು ಭೂಮಿಯ ವಿವರಗಳನ್ನ ಅದರಲ್ಲಿ ದಾಖಲಿಸಬೇಕು. ನಾಲ್ಕನೇದಾಗಿ ಬೆಳೆಯಲು ಉದ್ದೇಶ ಮಾಡಿರತಕ್ಕಂತಹ ತೊಗರಿ, ಉದ್ದು ಅಥವಾ ಮಸೂರ್ ಬೆಳೆಯ ಪ್ರದೇಶ ಮತ್ತು ಬಿತ್ತನೆ ಯೋಜನೆಯನ್ನ ಅದರೊಳಗೆ ಭರ್ತಿ ಮಾಡಬೇಕು. ಇನ್ನು 5ನೇದಾಗಿ ಅಗತ್ಯ ದಾಖಲೆಗಳಾದಂತಹ ಆಧಾರ್ ಕಾರ್ಡ್, ಭೂ ದಾಖಲೆಗಳು ಮತ್ತು ಬಿತ್ತನೆ ಪ್ರಮಾಣ ಪತ್ರಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. 6ನೇದಾಗಿ OTP ಮೂಲಕ ಮೊಬೈಲ್ ಸಂಖ್ಯೆಯನ್ನ ಪರಿಶೀಲಿಸಿ ಅರ್ಜಿಯನ್ನ ಪೂರ್ಣಗೊಳಿಸಬೇಕು. ಮತ್ತು 7ನೇದಾಗಿ ಹಾಗೂ ಕೊನೆಯದಾಗಿ 7 ರಿಂದ 15 ದಿನಗಳ ಒಳಗಾಗಿ ದೃಢೀಕರಣ ಪತ್ರ, ಬೀಜಗಳು ಮತ್ತು MSPಯ ಪ್ರಯೋಜನವನ್ನು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳನ್ನ ರೈತರು ಪಡೆಯಲು ಸಾಧ್ಯವಾಗುತ್ತದೆ. ಇನ್ನು ಈ ಧಲನ್ ಆತ್ಮನಿರ್ಭರತಾ ಮಿಷನ್ ಅಭಿಯಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾವ ಒಂದು ಮಾನದಂಡಗಳನ್ನು ಅಥವಾ ಅರ್ಹತೆಗಳನ್ನು ನಿಗದಿಪಡಿಸಲಾಗಿದೆ? ಈಗಾಗಲೇ ಚರ್ಚಿಸಿದಂತೆ ರೈತರು ಇದರಲ್ಲಿ ನೋಂದಾಯಿಸಿಕೊಂಡಾಗ ಮಾತ್ರ ಇದರ ಪ್ರಯೋಜನವನ್ನು ಪಡೀತಾರೆ. ಅದಕ್ಕೆ ಗೊತ್ತುಪಡಿಸಲಾಗಿರ್ತಕ್ಕಂತಹ ಅರ್ಹತೆಯ ಮಾನದಂಡಗಳೇನು ಎಂಬುದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ತೊಗರಿ, ಉದ್ದು, ಮಸೂರ್ ಬೆಳೀತಕ್ಕಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಗುತ್ತಿಗೆ ಕೃಷಿಕರು, ಪಾಲುದಾರಿಕೆಯಲ್ಲಿರ್ತಕ್ಕಂತಹ ಕೃಷಿಕರು ಈ ಯೋಜನೆಗೆ ಅರ್ಹರಾಗಿದ್ದಾರೆ. ಎರಡನೇದಾಗಿ ದ್ವಿದಳ ಧಾನ್ಯಗಳನ್ನು ಬೆಳೆಯುವ ಭೂಮಿ ಕನಿಷ್ಠ 0.5 ಹೆಕ್ಟೇರ್ ಇರಲೇಬೇಕು. ಮೂರನೇದಾಗಿ ದ್ವಿದಳ ಧಾನ್ಯಗಳ ಅಲ್ಲದ ಬೆಳೆಗಳನ್ನು ಈ ಒಂದು ಯೋಜನೆಯ ವ್ಯಾಪ್ತಿಗೆ ತರಲು ಸಾಧ್ಯವಿಲ್ಲ. ನಾಲ್ಕನೇದಾಗಿ ವಾರ್ಷಿಕವಾಗಿ 10 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಆದಾಯವುಳ್ಳ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಇನ್ನು 5ನೇದಾಗಿ ಆಧಾರ್ ಕಾರ್ಡ್ ಮತ್ತು ಭೂ ದಾಖಲೆಗಳನ್ನ ಕಡ್ಡಾಯವಾಗಿ ಅವರು ಅಪ್ಲೋಡ್ ಮಾಡಲೇಬೇಕು. 6ನೇದಾಗಿ ಮೊಬೈಲ್ ಅನ್ನ UIDAI ಅಂದರೆ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರದಲ್ಲಿ ಅಥವಾ ಯೂನಿಕ್ಯೂ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನೋಂದಾಯಿಸಿಕೊಂಡಿರಬೇಕು. ಈ ಸಂದರ್ಭದಲ್ಲಿ PM ಕಿಸಾನ್ ID ಅಂತಕ್ಕಂಥದ್ದು ಐಚ್ಛಿಕವಾಗಿದೆ, ಅದೇನು ಕಡ್ಡಾಯವಾಗಿರುವುದಿಲ್ಲ.
ಇನ್ನು ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನದ ಒಂದು ಅನುಕೂಲಕ್ಕಾಗಿರುವಂತಹ ಸಹಾಯವಾಣಿ ಸಂಖ್ಯೆಗಳು ಯಾವ್ಯಾವು ಅಂತೀರಾ? ನೋಡಿ, ಮೊಟ್ಟ ಮೊದಲನೇದಾಗಿ ರೈತರು ನಫೇಡ್ ಈ ಸಮೃದ್ಧಿ ಜಾಲತಾಣವನ್ನ ಸಂಪರ್ಕ ಮಾಡಬಹುದು. ಇನ್ನು ಎರಡನೇದಾಗಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸಂಪರ್ಕಿಸಬಹುದು. ಮೂರನೇದಾಗಿ ದೂರವಾಣಿ ಸಂಖ್ಯೆ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹದ್ದು, 1800-180-1551ಕ್ಕೆ ಕರೆ ಮಾಡಬಹುದು. ಇನ್ನೊಂದ್ಸಲ ಹೇಳ್ತೀನಿ, ದೂರವಾಣಿ ಸಂಖ್ಯೆ 1800-180-1551ಕ್ಕೆ ಕರೆ ಮಾಡಬಹುದು. ಇನ್ನು ನಾಲ್ಕನೇದಾಗಿ ಈ ಬಗ್ಗೆ ಮಾರ್ಗದರ್ಶನ ಬೇಕಾದಲ್ಲಿ ದಲನ್ ಮಿಷನ್ @agri.gov.in ಮಿಂಚಂಚೆಯನ್ನು ಕೂಡ ಕಳಿಸಬಹುದು. ಇನ್ನು ಐದನೇದಾಗಿ ಕೇಂದ್ರ ಸರ್ಕಾರದ ಮೈ ಗೌರ್ಮೆಂಟ್ ಜಾಲತಾಣಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆಯಬಹುದು. ಆರನೇದಾಗಿ ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾಕ್ಕೂ ಕೂಡ ರೈತರು ಭೇಟಿ ನೀಡಿ ಮಾರ್ಗದರ್ಶನವನ್ನ ಪಡೆಯಬಹುದು. ಇನ್ನು ಏಳನೇದಾಗಿ ರೈತರು ನಾಫೆಡ್ ಮತ್ತು NCCF ಸಂಸ್ಥೆಗಳನ್ನ ಸಂಪರ್ಕಿಸಿ ನೇರವಾಗಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಬಹುದು. ಅಂದರೆ ರೈತರಿಗೋಸ್ಕರ ಏನು ನಮ್ಮ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಸಹಾಯವಾಣಿ ಮಾಡಿದೆ, ಅದನ್ನೇ ಕೂಡ ಬಳಸ್ಕೋಬಹುದು. ಅದನ್ನೇ ಬಳಸ್ಕೊಳ್ಬಹುದು. 1800-180-1551. ಹೌದೌದು, ಆ ಸಂಖ್ಯೆಯನ್ನು ಕೂಡ ಈ ಸಂಪರ್ಕ ಮಾಡಿ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಮಿಷನ್ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಹೌದು. ಇನ್ನು ಈ ದಲನ್ ಆತ್ಮನಿರ್ಭರತಾ ಮಿಷನ್ ಯೋಜನೆಯ ಪ್ರಯೋಜನಗಳೇನು ಅಂತೀರಾ? ನೋಡಿ, ಮೊಟ್ಟ ಮೊದಲನೇದಾಗಿ ಈ ಯೋಜನೆಯಡಿ ರೈತರು ಬೆಳೀತಕ್ಕಂತ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳನ್ನ ಮುಂದಿನ 4 ವರ್ಷಗಳ ಕಾಲ 100% ಸರ್ಕಾರವೇ ಬೆಂಬಲ ಬೆಲೆಯಲ್ಲಿ ಖರೀದಿಸುತ್ತದೆ. ಈ ಒಂದು ಖಾತ್ರಿ ಅಂತಕ್ಕಂಥದ್ದು ರೈತರಿಗೆ ಸಿಗುತ್ತೆ. ಎರಡನೇದಾಗಿ ಇದು ಒಂದು ಇನ್ಶೂರೆನ್ಸ್ ಆಗಿ ಕೆಲಸ ಮಾಡುತ್ತೆ ಬೆಳೆದಿರುವಂತ ರೈತರಿಗೆ. ಎರಡನೇದಾಗಿ ರೈತರಿಗೆ ಒಟ್ಟು 88 ಲಕ್ಷ ಉಚಿತ ಬೀಜದ ಕಿಟ್ ಮತ್ತು 126 ಲಕ್ಷ ಕ್ವಿಂಟಾಲ್ ಪ್ರಾಮಾಣಿಕೃತ ಬೀಜಗಳನ್ನ ನೀಡಲಾಗುತ್ತದೆ. ಮೂರನೇದಾಗಿ ದೇಶದ ಸುಮಾರು 2 ಕೋಟಿ ರೈತರು ನೇರ ಖರೀದಿ ಮತ್ತು ಅತ್ಯುತ್ತಮ ಗುಣಮಟ್ಟದ ಬೀಜಗಳಿಂದ ನೇರ ಲಾಭವನ್ನ ಪಡೀತಾರೆ. ಇನ್ನು ದೇಶದ ಆರ್ಥಿಕ ಅವಶ್ಯಕತೆಗಳನ್ನು ಮಾತ್ರವಲ್ಲ, ಸಾರ್ವಜನಿಕ ಆರೋಗ್ಯವನ್ನು ಸಹ ಈ ಯೋಜನೆ ಅಂತಕ್ಕಂಥದ್ದು ಸುಧಾರಿಸುತ್ತದೆ. ಇನ್ನು ಐದನೇದಾಗಿ ಈ ಯೋಜನೆಯು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡುತ್ತದೆ. ಆರನೇದಾಗಿ ಸುಧಾರಿತ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಹವಾಮಾನ ನಿರೋಧಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ರೈತರು ಸಬಲೀಕರಣಗೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಏಳನೇದಾಗಿ ಭತ್ತದ ಪಾಳು ಭೂಮಿ ಮತ್ತು ಇತರ ಸೂಕ್ತ ಭೂಮಿಯ ಸದ್ಬಳಕೆಯಾಗುತ್ತದೆ. ಎಂಟನೇದಾಗಿ ಕೀಟ ನಿರೋಧಕ ಮತ್ತು ಹವಾಮಾನ ನಿರೋಧಕ ದ್ವಿದಳ ಧಾನ್ಯಗಳ ಪ್ರಭೇದಗಳ ಬಳಕೆಯಿಂದ ಇಳುವರಿ ಹೆಚ್ಚಾಗಿ ರೈತರ ಆದಾಯವೂ ಕೂಡ ಗಣನೀಯವಾಗಿ ಹೆಚ್ಚುತ್ತದೆ. ಇನ್ನು ಒಂಬತ್ತನೇದಾಗಿ ಸ್ಥಿತಿಸ್ಥಾಪಕ, ಸುಸ್ಥಿರ ಮತ್ತು ಸ್ವಾವಲಂಬಿ ದ್ವಿದಳ ಧಾನ್ಯಗಳ ಉತ್ಪಾದನಾ ವ್ಯವಸ್ಥೆಯು ರೈತರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಇನ್ನು 10ನೇದಾಗಿ 1,000 ಸಂಸ್ಕರಣಾ ಮತ್ತು ಪ್ಯಾಕೇಜಿಂಗ್ ಘಟಕಗಳ ಸ್ಥಾಪನೆಯಿಂದ ಕೊಯ್ಲು ನಂತರದ ನಷ್ಟ ಕಡಿಮೆಯಾಗುತ್ತದೆ. ಇನ್ನು 11ನೇದಾಗಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಮೌಲ್ಯ ಸರಪಳಿ ಬಲಗೊಳ್ಳುತ್ತದೆ. ಇನ್ನು 12ನೇದಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. 13ನೇದಾಗಿ ದೇಶದ ದ್ವಿದಳ ಧಾನ್ಯದಲ್ಲಿನ ಪೌಷ್ಟಿಕಾಂಶದ ಭದ್ರತೆ ಖಚಿತಗೊಳ್ಳುತ್ತದೆ. ಇನ್ನು 14ನೇದಾಗಿ ಮಧ್ಯವರ್ತಿಗಳನ್ನ ಕಡಿಮೆ ಮಾಡಿ ಗ್ರಾಹಕರ ಬೆಲೆಯನ್ನ ಈ ಯೋಜನೆ ಸ್ಥಿರಗೊಳಿಸುತ್ತದೆ. ಇನ್ನು 15ನೇದಾಗಿ ಮಧ್ಯಾಹ್ನದ ಊಟದಂತಹ ಪೌಷ್ಟಿಕಾಂಶ ಮತ್ತು ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಹಾಗೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ದ್ವಿದಳ ಧಾನ್ಯಗಳನ್ನ ಸಂಯೋಜಿಸುವುದರಿಂದ ಅವುಗಳ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತದೆ. ಇನ್ನು 16ನೇದಾಗಿ ಮಣ್ಣಿನ ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸಮೃದ್ಧಿ ಹಾಗೂ ವಿಕಸಿತ ಭಾರತದ ಸಾಕ್ಷಾತ್ಕಾರಕ್ಕೆ ಇದು ಕಾರಣವಾಗುತ್ತದೆ. ಇನ್ನು 17ನೇದಾಗಿ ದ್ವಿದಳ ಧಾನ್ಯಗಳ ವಲಯಕ್ಕೆ ಭದ್ರ ಅಡಿಪಾಯವನ್ನು ನಿರ್ಮಿಸಿ ರಾಷ್ಟ್ರಕ್ಕೆ ದೀರ್ಘಕಾಲೀನ ಪ್ರಯೋಜನಗಳನ್ನ ಈ ಯೋಜನೆ ಖಾತ್ರಿಪಡಿಸುತ್ತದೆ. 18ನೇದಾಗಿ ದ್ವಿದಳ ಧಾನ್ಯಗಳು ಸಾರಜನಕ ಸ್ಥಿರೀಕರಣದ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ. ಇನ್ನು 19ನೇದಾಗಿ ಅಂತರ ಬೆಳೆ ಪದ್ಧತಿಯನ್ನ ಯೋಜನೆ ಬೆಂಬಲಿಸುತ್ತದೆ. 20ನೇದಾಗಿ ಈ ಯೋಜನೆ ಆಮದನ್ನು ಕಡಿಮೆ ಮಾಡಿ ವಿದೇಶಿ ವಿನಿಮಯವನ್ನು ರಕ್ಷಿಸಿ ಅಂತಾರಾಷ್ಟ್ರೀಯ ಬೆಲೆ ಏರಿಳಿತಗಳಿಂದ ರೈತರನ್ನ ರಕ್ಷಿಸುತ್ತದೆ. ಇನ್ನು ಕೊನೆಯದಾಗಿ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಭಾರತವನ್ನ ಜಾಗತಿಕ ನಾಯಕನನ್ನಾಗಿ ಮಾಡುತ್ತದೆ. ಇನ್ನು ಮುಖ್ಯವಾಗಿ ಈ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆ ಅಥವಾ ಆತ್ಮನಿರ್ಭರತೆಯನ್ನು ಸಾಧಿಸೋದಕ್ಕೆ
ಯಾವ ಕಾರ್ಯತಂತ್ರವನ್ನು ಅನುಸರಿಸಲಾಗ್ತಾ ಇದೆ? ನೋಡಿ, ಇದು ಕೂಡ ಬಹಳ ಮುಖ್ಯವಾದ ಅಂಶ. ಈ ಯೋಜನೆಯಡಿ ಪರಿಣಾಮಕಾರಿ ಅನುಷ್ಠಾನವನ್ನ ಖಚಿತಪಡಿಸಿಕೊಳ್ಳಲು ರಾಜ್ಯಗಳು 5 ವರ್ಷಗಳ ಯೋಜನೆಯನ್ನ ಸಿದ್ಧಪಡಿಸುತ್ತವೆ. ಬ್ರೀಡರ್ ಅಥವಾ ತಳಿ ಬೀಜದ ಉತ್ಪಾದನೆಯನ್ನ ಕೃಷಿ ಅನುಸಂಧಾನ ಪರಿಷತ್ ಅಂದ್ರೆ ICAR ಅಂತ ಏನ್ ಕರಿತೇವೆ, ಅಂದ್ರೆ ಇಕಾರ್, ಇದು ಮೇಲ್ವಿಚಾರಣೆಯನ್ನ ಮಾಡುತ್ತದೆ. ಇನ್ನು ಸತಿ ಪೋರ್ಟಲ್ ಮೂಲಕ ಗುಣಮಟ್ಟದ ಭರವಸೆಯನ್ನು ಕೂಡ ಈ ಒಂದು ಇಕಾರ್ ನಿರ್ವಹಿಸುತ್ತದೆ. ಈ ಅಭಿಯಾನವು ಮಣ್ಣಿನ ಆರೋಗ್ಯ ನಿರ್ವಹಣೆ, ಯಾಂತ್ರೀಕರಣ, ಸಮತೋಲಿತ ರಸಗೊಬ್ಬರಗಳ ಅನ್ವಯಿಕೆ ಮತ್ತು ಸಸ್ಯ ಸಂರಕ್ಷಣೆಗಾಗಿ ಇಕಾರ್, KVK ಮತ್ತು ರಾಜ್ಯ ಕೃಷಿ ಇಲಾಖೆಗಳ ಮೂಲಕ ದೊಡ್ಡ ಪ್ರಮಾಣದ ಪ್ರದರ್ಶನಗಳನ್ನ ಸಂಯೋಜಿಸುತ್ತದೆ ಮತ್ತು ರೈತರಿಗೆ ಆ ಮೂಲಕ ಮಾಹಿತಿಯನ್ನು ನೀಡುತ್ತದೆ. ಇನ್ನು 1 ಬ್ಲಾಕ್ 1 ಬೀಜದ ಗ್ರಾಮ ಈ ಮಾದರಿ ಏನನ್ನ ಖಚಿತಪಡಿಸುತ್ತೆ? ನೋಡಿ, ರಾಷ್ಟ್ರದ ನೀತಿ ಆಯೋಗವು ಉತ್ತಮ ಗುಣಮಟ್ಟದ ಬೀಜ ಪೂರೈಕೆ ಮತ್ತು ಅದರ ಪತ್ತೆ ಹಚ್ಚುವಿಕೆಯನ್ನ ಪ್ರತಿಪಾದಿಸಲಿಕ್ಕೋಸ್ಕರವೇ 1 ಬ್ಲಾಕ್ 1 ಬೀಜ ಗ್ರಾಮ ಮಾದರಿಯನ್ನ ಜಾರಿಗೊಳಿಸಿದೆ. ಇದು ಕ್ಲಸ್ಟರ್ ಆಧಾರಿತ ಬೀಜ ಕೇಂದ್ರಗಳು ಮತ್ತು ರೈತ ಉತ್ಪಾದನಾ ಸಂಸ್ಥೆಗಳನ್ನ ಬೆಂಬಲಿಸುತ್ತದೆ. ಇದು ಸುಧಾರಿತ ಪ್ರಭೇದಗಳ ಸಕಾಲಿಕ ಲಭ್ಯತೆ ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ಖಾತ್ರಿಪಡಿಸುತ್ತದೆ. ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಮತ್ತು ಆದಾಯ ಉಂಟಾಗುವುದರಲ್ಲಿ ಯೋಜನೆ ಯಶಸ್ವಿಯಾಗುತ್ತದೆ. ಈ ಧಲನ್ ಆತ್ಮನಿರ್ಭರತಾ ಅಭಿಯಾನ ಹೇಗೆ ಈ ಬೇಳೆಕಾಳು ಉತ್ಪಾದನೆಯಲ್ಲಿ ಅಂದರೆ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತವನ್ನು ಜಾಗತಿಕ ನಾಯಕನನ್ನಾಗಿ ಮಾಡೋದರಲ್ಲಿ ಒಂದು ಮಹತ್ವವಾದಂಥ ಹೆಜ್ಜೆ ಆಗಿದೆ ಅಂತೀರಿ? ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ್ ಮಿಷನ್ ಭಾರತದಲ್ಲಿ ಪೌಷ್ಟಿಕಾಂಶ ಮತ್ತು ಆರ್ಥಿಕ ಭದ್ರತೆಯನ್ನು ಸಾಧಿಸುವತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಅಭಿಯಾನವು ಸ್ವಾವಲಂಬನೆಗೆ ಆದ್ಯತೆಯನ್ನು ನೀಡುವುದರ ಮೂಲಕ ತಂತ್ರಜ್ಞಾನದ ಅಳವಡಿಕೆ, ಖಚಿತವಾದ ಸಂಗ್ರಹಣೆ, ಸಾಮರ್ಥ್ಯ ವೃದ್ಧಿ ಮತ್ತು ಗುಣಮಟ್ಟದ ಬೀಜಗಳ ಪೂರೈಕೆಯ ಜೊತೆಗೆ ಸುಸ್ಥಿರ ಮತ್ತು ಹವಾಮಾನ ನಿರೋಧಕ ಮತ್ತು ಕೀಟ ನಿರೋಧಕ ಅಭ್ಯಾಸಗಳನ್ನ ಉತ್ತೇಜಿಸುವುದರ ಮೂಲಕ ರೈತರನ್ನು ಬಲವರ್ಧನೆಗೊಳಿಸುತ್ತದೆ. ಮಣ್ಣಿನ ಆರೋಗ್ಯ, ಗ್ರಾಮೀಣ ಸಮೃದ್ಧಿ ಮತ್ತು ವಿಕಸಿತ ಭಾರತದ ನಿರ್ಮಾಣವನ್ನ ಸಾಕ್ಷಾತ್ಕಾರಗೊಳಿಸುತ್ತದೆ. ಇನ್ನು ಭಾರತವನ್ನ ಈ ಅಭಿಯಾನವು ಆಮದು ಅವಲಂಬನೆಯನ್ನ ಕಡಿಮೆ ಮಾಡಿ ರೈತರ ಆದಾಯವನ್ನು ಹೆಚ್ಚಿಸಿ ಸುಸ್ಥಿರ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಜಾಗತಿಕ ನಾಯಕನನ್ನಾಗಿ ಮಾಡುವಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮವಾಗಿದೆ. ಈ ಅಭಿಯಾನವು ದ್ವಿದಳ ಧಾನ್ಯಗಳ ವಲಯದಲ್ಲಿ ರೈತರು, ಗ್ರಾಹಕರು ಮತ್ತು ಇಡೀ ರಾಷ್ಟ್ರಕ್ಕೆ ಭದ್ರ ಅಡಿಪಾಯವೊಂದನ್ನು ನಿರ್ಮಿಸಿ ದೀರ್ಘಕಾಲೀನ ಪ್ರಯೋಜನಗಳನ್ನ ಖಾತ್ರಿಪಡಿಸುತ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಧಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಯೋಜನೆ ಈ ಕುರಿತು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ G. ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಧಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತಹ ಮಿಷನ್ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ.
ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ.